ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ 5ನೇ ತರಗತಿಯ ತಿಳಿಗನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪದ್ಯ ಕನ್ನಡ ನುಡಿ. ಈ ಒಂದು ಪದ್ಯದ ಅರ್ಥ, ವಿವರಣೆ ಹಾಗೆ ಸಾರಾಂಶವನ್ನ ಚಿತ್ರಗಳ ಸಹಿತವಾಗಿ ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಇದನ್ನ ಬರೆದಂತಹ ಕವಿ ಎ.ಕೆ. ರಾಮೇಶ್ವರ್. ಎ.ಕೆ. ರಾಮೇಶ್ವರ್ ಅವರು ಬರೆದಿರುವಂತಹ ಈ ಒಂದು ಕನ್ನಡ ನುಡಿ ಅಂದ್ರೆ ಕನ್ನಡ ಭಾಷೆ ಅಂತ ಅರ್ಥ. ನೀವು ಕೇಳಿದಿರ ಸುಮಾರು ಭಾಷೆಗಳನ್ನ ಇದೆ ಅಲ್ವಾ. ನಮ್ಮ ದಕ್ಷಿಣ ಭಾರತದಲ್ಲಿ ನೋಡೋದಾದ್ರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹೀಗೆ ಅನೇಕ ಭಾಷೆಗಳನ್ನ ನಾವು ನೋಡಿದ್ವಿ, ಮರಾಠಿ ಹೀಗೆ ಅಲ್ವಾ. ಈ ರೀತಿಯಾದಂತಹ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಸಹ ಒಂದು. ಇದು ಕನ್ನಡ ನಾಡಿನ ಕನ್ನಡಿಗರ ಆಡಳಿತ ಭಾಷೆ ಹಾಗೆ ಮಾತೃಭಾಷೆ ಕೂಡ. ಹಾಗೇನೆ ಕನ್ನಡ ಕಸ್ತೂರಿ ಅಂತ ಕರಿತೀವಿ. ಅಂದ್ರೆ ಕಸ್ತೂರಿ ಅಂತಂದ್ರೆ ಸುವಾಸನೆ ಭರಿತವಾದದ್ದು ಅಂತ ಅರ್ಥ. ಅಂದ್ರೆ ಅಷ್ಟೊಂದು ಸುಂದರವಾಗಿರುವಂತಹ ಭಾಷೆ ನಮ್ಮ ಕನ್ನಡ ಭಾಷೆ. ಆ ಒಂದು ಹೆಮ್ಮೆ ನಮಗಿರಬೇಕಲ್ವಾ ಕನ್ನಡಿಗರಾಗಿ. ಹೌದು, ಈ ಒಂದು ಕನ್ನಡ ನುಡಿ ಪದ್ಯದಲ್ಲಿ ಕವಿ ಕನ್ನಡ ಭಾಷೆಯ ಮಹತ್ವವನ್ನ ಹಾಗೇನೆ ಕನ್ನಡ ನಾಡಿನ ಪ್ರಾಕೃತಿಕ ಸೌಂದರ್ಯವನ್ನ ಹಾಗೂ ಸಾಹಿತ್ಯ ಚರಿತ್ರೆಯ ಬಗ್ಗೆ ಒಂದಷ್ಟು ಗಮನವನ್ನ ಸೆಳೀತಾರೆ, ಒಂದಷ್ಟು ಸಂದೇಶಗಳನ್ನ ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಳ್ತಾರೆ. ಹಾಗಾದ್ರೆ ತಡ ಮಾಡೋದು ಯಾಕೆ? ನಮ್ಮ ಭಾಷೆಯ ಬಗ್ಗೆ ನಮ್ಮ ಹೆಮ್ಮೆ, ನಮ್ಮ ಗೌರವವನ್ನ ಬೆಳೆಸ್ಕೊಳ್ತಾ ಹೋಗೋಣ, ಹಂಚ್ತಾ ಹೋಗೋಣ ಅಲ್ವಾ. ಬನ್ನಿ ಮೊದಲ ಪದ್ಯ ನೋಡೋಣ ಮಕ್ಕಳೇ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ, ಚಿತ್ತವನಿಟ್ಟು ಆಲಿಸಿರಿ ಅಲ್ವಾ. ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಮಕ್ಕಳೇ ಅಂದ್ರೆ ಕನ್ನಡ ನಾಡಿನ ಮಕ್ಕಳೇ, ಈ ಪದ್ಯವನ್ನ ಓದ್ತಾ ಇರುವಂತಹ ನೀವೆಲ್ಲ ಮಕ್ಕಳು ಅಲ್ವಾ, ನೀವೆಲ್ಲ ಬನ್ನಿ, ಒಟ್ಟಾಗಿ ಬನ್ನಿ. ಏನ್ ಹೇಳ್ತಾರೆ ಕವಿ? ಒಂದು ಮಾತನ್ನ ಹೇಳ್ತಾರಂತೆ ಅಲ್ವಾ, ಒಂದು ವಿಚಾರವನ್ನ ನಿಮ್ ಜೊತೆ ಹೇಳ್ತಾರೆ. ಏನ್ ಮಾಡ್ಬೇಕು ನೀವು? ಗಮನ ಇಟ್ಟು ಕೇಳಿಸ್ಕೋಬೇಕು, ಮನಸ್ಸಿಟ್ಟು ಕೇಳಿಸ್ಕೋಬೇಕು ಅಲ್ವಾ. ತುಂಬಾ ಗಮನವನ್ನ ಇಟ್ಟು ಮನಸ್ಸಿನಿಂದ ಪ್ರೀತಿಯಿಂದ ಕವಿ ಹೇಳುವಂತಹ ಮಾತನ್ನ ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ತೀರಾ ಅಲ್ವಾ? ಹಾಗಾದ್ರೆ ಕವಿ ಏನ್ ಹೇಳ್ತಿದ್ದಾರೆ ನಿಮ್ಗೋಸ್ಕರ? ಬನ್ನಿ ನೋಡೋಣ ಮುಂದಿನ ಪದ್ಯಭಾಗದಲ್ಲಿ. ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಹೊಲುಮೆಯು ತುಂಬಿಹುದು, ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯು ಅಲ್ಲಿಹುದು. ಅಂದ್ರೆ ಕನ್ನಡ ನುಡಿ ಮತ್ತೆ ಕನ್ನಡ ನಾಡಿನ ಬಗ್ಗೆ ಹೇಳ್ತಾರೆ. ಕನ್ನಡ ನುಡಿಯಲಿ, ನುಡಿ ಅಂತಂದ್ರೆ ಏನ್ ಹೇಳಿ? ಭಾಷೆ, ಮಾತು. ಕನ್ನಡ ಭಾಷೆನ ನೀವು ಮಾತಾಡಿದ್ರೆ ಎಷ್ಟು ಹಿಂಪಾಗಿ ಕೇಳಿಸುತ್ತೆ ಅಲ್ಲ, ಕೋಗಿಲೆಯ ಧ್ವನಿಯಂತೆ ಹಿಂಪಾಗಿರುವಂತಹ ಭಾಷೆ ನಮ್ಮ ಕನ್ನಡ ಭಾಷೆ. ತುಂಬಾ ಹಿಂಪಾಗಿರುತ್ತೆ, ತುಂಬಾ ನೆಮ್ಮದಿಯನ್ನ ಸಂತೋಷವನ್ನ ಕೊಡುತ್ತೆ ಕನ್ನಡ ಭಾಷೆಯನ್ನ ಕೇಳ್ತಾ ಇದ್ರೆ. ಹಾಗೇನೆ ಕನ್ನಡ ಗುಡಿಯಲ್ಲಿ, ಕನ್ನಡ ಗುಡಿ ಅಂದ್ರೆ ಕನ್ನಡ ನಾಡಿನಲ್ಲಿ, ಕನ್ನಡದ ದೇವಾಲಯದಲ್ಲಿ, ಕರ್ನಾಟಕನೇ ಒಂದು ದೇವಾಲಯ ಅಲ್ವಾ. ಈ ಒಂದು ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಹೃದಯದ ಹೊಲುಮೆಯ ತುಂಬಿಹುದು. ಹೃದಯ ಅಂದ್ರೆ ಹೃತ್ಪೂರ್ವಕವಾಗಿರುವಂತಹ ಪ್ರೀತಿ, ಒಲುಮೆ ಅಂದ್ರೆ ಪ್ರೀತಿ, ಮನಸ್ಫೂರ್ತಿಯಾಗಿ ಜನ ಅದನ್ನ ಪ್ರೀತಿಯನ್ನ ಇಲ್ಲಿ ಕೊಡ್ತಾರೆ. ಹೃದಯದ ಹೊಲುಮೆ ಅಂದ್ರೆ ಮೇಲ್ನೋಟಕ್ಕೆ ಪ್ರೀತಿಯನ್ನ ತೋರ್ಸೋದು ಬೇರೆ, ಮನಸ್ಸಿನಿಂದ ಪ್ರೀತಿಯನ್ನ ತೋರ್ಸೋದು ಬೇರೆ ಅಲ್ವಾ. ಇಲ್ಲಿ ಮನಸ್ಫೂರ್ತಿಯಾಗಿ ಪ್ರೀತಿಯನ್ನ ಇಲ್ಲಿ ಬರುವಂತಹ ಜನರಿಗೆ, ಇಲ್ಲಿ ಇರುವಂತಹ ಜನರಿಗೆ ಕನ್ನಡಿಗರು ಹಂಚ್ತಾರೆ. ಅಂತಹ ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಕನ್ನಡ ನುಡಿಯಲ್ಲೂ ಇದೆ ಮತ್ತೆ ಕರ್ನಾಟಕದಲ್ಲೂ ಇದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ ಅಲ್ವಾ. ಹಾಗೆ ಮುಂದಿನ 2 ಸಾಲುಗಳನ್ನ ನೋಡಿ. ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯು ಅಲ್ಲಿಹುದು. ಹಾಗಾದ್ರೆ ಏನೇನಿದೆ ಇಂತಹ ಪ್ರೀತಿ ತುಂಬಿರುವಂತಹ ನಾಡಿನಲ್ಲಿ ಅಂದ್ರೆ ಹಾಲಿನ ತೊರೆ ಇದೆ. ಹಾಲು ಅಂದ್ರೆ ನಿಮಗ್ ಗೊತ್ತಿದೆ, ಮಿಲ್ಕ್, ಹಾಲು. ತೊರೆ ಅಂತಂದ್ರೆ ನದಿ. ಹಾಲಿನ ನದಿಯನ್ನ ಹರಿಸ್ಲಿಕ್ಕೆ ಸಾಧ್ಯನಾ ಅಲ್ವಾ? ಒಂದು ಚಿಕ್ಕ ನದಿಯನ್ನ, ಚಿಕ್ಕ ಹೊಳೆಯನ್ನ ಹರಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅದ್ರಲ್ಲಿ ನಾವು ಹೋಲಿಕೆ ಮಾಡ್ಕೋಬೇಕು. ಹಾಲಿನ ತೊರೆ ಅಂದ್ರೆ ನೀವಿಲ್ಲಿ ಗಮನಿಸ್ತಾ ಇದ್ದೀರ ಚಿತ್ರದಲ್ಲಿ, ಇಲ್ಲಿ ಜೋಗ್ ಫಾಲ್ಸ್ ತರ ಬೀಳ್ತಾ ಇರುವಂತಹ ಈ ಜಲಪಾತ ಇದೆಯಲ್ಲ, ಈ ಜಲಪಾತದ ನೀರಿನ ಬಣ್ಣ ನಮ್ಗೆ ಹೇಗ್ ಕಾಣಿಸ್ತಾ ಇದೆ ಅಲ್ವಾ?
ಹಾಲಿನ ಬಣ್ಣದ ತರ ಕಾಣಿಸ್ತಾ ಇದೆ ಅಲ್ವಾ? ಬಿಳಿಯ ಬಣ್ಣದಿಂದ ಕೂಡಿದೆ ಅಲ್ವಾ? ಅಂದ್ರೆ ಬಿಳಿಯ ಬಣ್ಣದಿಂದ ಕೂಡಿದಂತ ಅಂದ್ರೆ ಸ್ವಚ್ಛವಾಗಿರುವಂತಹ, ಶುದ್ಧವಾಗಿರುವಂತಹ ತೊರೆಗಳು, ನದಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಹರಿತಾ ಇದ್ದಾವೆ. ಹಾಗೆ ಕವಿ ಹೇಳ್ತೀವಿ ಸಕ್ಕರೆಯಂತಹ ಮಳಲು ಇದೆಯಂತೆ. ಹಾಗಾದ್ರೆ ನಾವು ಟೀ ಕಾಫಿ ಮಾಡ್ಬೇಕಾದ್ರೆ ಸಕ್ಕರೆಯನ್ನು ಯಾಕೆ ತಂದು ಹಾಕ್ಬೇಕು? ಮಳಲು ಹಾಕೋಬಹುದಲ್ವಾ? ಅಲ್ಲ, ಅಂದ್ರೆ ಸಕ್ಕರೆ ಎಷ್ಟು ನುಣುಪಾಗಿರುತ್ತೋ ಅಷ್ಟು ನುಣುಪಾಗಿರುವಂತಹ ಮಳಲು ನಮ್ಮ ಕನ್ನಡ ನಾಡಲ್ಲಿ ಇದೆ ಅಂತ ಹೇಳ್ತಾರೆ. ಮರಳು, ಸ್ಯಾಂಡ್ ಇದೆ ಅಂತ ಹೇಳ್ತಾರೆ. ಎಲ್ಲಿ ನೋಡಬಹುದು ನೀವು ಸಕ್ಕರೆ ಎಷ್ಟು ನುಣುಪಾಗಿರುವಂತಹ ಮರಳನ್ನ, ಸ್ಯಾಂಡ್ ಅನ್ನ? ನೀವು ತಲಕಾಡಿಗೆ ಹೋದ್ರೆ ನೋಡ್ಬೋದು. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ತುಂಬಾ ನುಣುಪಾಗಿರುವಂತಹ ಸಕ್ಕರೆಯಂತಹ ರಾಶಿ ಕೂಡಿರುವಂತಹ ಮಳಲನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಇಂತಹ ಮಳಲು ನಮಗೆ ನಮ್ಮ ತಲಕಾಡಿನಲ್ಲಿ ಸಿಗುತ್ತೆ. ನೀವು ತಲಕಾಡಿಗೆ ಏನಾದ್ರೂ ವಿಸಿಟ್ ಮಾಡಿದ್ರೆ, ಪ್ರವಾಸ ಹೋದ್ರೆ ಅಲ್ಲಿ ನೋಡಿ, ತಲಕಾಡಲ್ಲಿರುವಂತಹ ಮರಳು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಒಂದು ಕಸ ಇಲ್ಲ, ಒಂದು ದೊಡ್ಡ ಕಲ್ಲಿಲ್ಲ, ಎಲ್ಲ ಸಮವಾಗಿರುವಂತಹ ಮಳಲಿರುತ್ತೆ. ಅಂತಹ ಮಳಲು ಕನ್ನಡ ನಾಡಲ್ಲಿದೆ. ಹಾಗೆ ಬರೀ ಅಷ್ಟೇ ಇದೆಯಾ? ಇಲ್ಲ, ಜೇನಿನಂತಹ ಹನಿಯು ಹಲ್ಲಿಹುದು. ಜೇನ್ ಅಂದ್ರೆ ಯಾರಿಗಿಷ್ಟ ಇಲ್ಲ? ಹನಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳು? ಎಲ್ಲರಿಗೂ ಇಷ್ಟ. ಅಂದ್ರೆ ಎಲ್ಲ ತುಂಬಿದೆ ಹಾಗಾದ್ರೆ ಜೇನಿನ ಹನಿ? ಹಾಲು ಏನೋ ಹೇಳಿದ್ವಿ ತೊರೆಯಲ್ಲಿ ಇದೆ ಅಂತ, ಅಂದ್ರೆ ನೀರು ಹರಿಯುವಂತಹ ಬಣ್ಣ ಹಾಲಿನ ಬಣ್ಣವಾಗಿದೆ ಅಂತ ಹೇಳಿದ್ವಿ. ತಲಕಾಡಲ್ಲಿರುವಂತಹ ಮಳಲು ಸಕ್ಕರೆಯ ತರ ಇದೆ ಅಂತ ಹೇಳಿ ನಾವು ಹೋಲಿಕೆಯನ್ನ ಮಾಡಿದ್ವಿ, ಕಂಪೇರ್ ಮಾಡಿದ್ವಿ. ಈಗ ಜೇನು ಎಲ್ಲಿಗೆ ಹೋಗೋದು? ನೀವು ಕನ್ನಡ ಭಾಷೆಯನ್ನ ಮಾತಾಡ್ತಾ ಇದ್ರೆ, ಸ್ವಚ್ಛವಾದ ಶುದ್ಧವಾದ ಕನ್ನಡವನ್ನ ಮಾತಾಡಿದ್ರೆ, ಆ ಕನ್ನಡವನ್ನ ಕೇಳಿಸ್ಕೊಂಡ್ರೆ ಜೇನಿನ ಹನಿಯನ್ನ ಸವಿದಷ್ಟೇ ಸಂತೋಷ ಆಗತ್ತೆ, ತೃಪ್ತಿ ಆಗತ್ತೆ. ಅಷ್ಟು ಸ್ವಚ್ಛವಾಗಿರುವಂತಹ, ಸುಂದರವಾಗಿರುವಂತಹ ಹಿಂಪಾದ ಭಾಷೆ ನಮ್ಮ ಕನ್ನಡ ಭಾಷೆ ಅಂತ ಕವಿ ಹೇಳ್ತಾರೆ. ಹಾಗಾದ್ರೆ ಏನೇನ್ ಹೇಳಿದ್ರು ನಿಮ್ಗೆ ಈ ಪ್ಯಾರಾಗ್ರಾಫ್ ಅಲ್ಲಿ ಕವಿ? ಈ ಒಂದು ಪದ್ಯ ಭಾಗದಲ್ಲಿ ಕನ್ನಡ ಭಾಷೆ ಅನ್ನುವಂಥದ್ದು ತುಂಬಾ ಪ್ರೀತಿ ತುಂಬಿರುವಂತಹದ್ದು, ಹೃದಯದ ಪ್ರೀತಿ ತುಂಬಿರುವಂತಹ ಭಾಷೆ, ನಾಡು ನಮ್ಮ ಕನ್ನಡ ನಾಡು, ಕನ್ನಡ ಭಾಷೆ ಅಲ್ವಾ? ಈ ಕನ್ನಡ ನಾಡಲ್ಲಿ ಹಾಲಿನಷ್ಟೇ ಶುದ್ಧವಾಗಿರುವಂತಹ ನದಿಗಳಿದಾವೆ, ಸಕ್ಕರೆಯಷ್ಟೇ ನುಣುಪಾಗಿರುವಂತಹ ಮಳಲಿದೆ. ಹಾಗೆ ಆ ಭಾಷೆಯನ್ನ, ಕನ್ನಡ ಭಾಷೆಯನ್ನ ಕೇಳ್ತಾ ಇದ್ರೆ ನಿಮಗೆ ಜೇನನ್ನ ಸವಿದಂತಹ ಅನುಭವ ಆಗುತ್ತೆ ಅಂತ ಹೇಳಿದ್ರು ಅಲ್ವಾ? ಇದನ್ನೆಲ್ಲ ನೀವು ಗಮನ ಇಟ್ಟು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದೆ ಅಲ್ವಾ? ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಪದ್ಯ ಭಾಗಕ್ಕೆ ಹೋಗೋಣ. ಇಲ್ಲಿ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಏನು ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು, ಸಂಚಿ ಹೊನ್ನಮ್ಮನ ಅಧಿಬದೆ ಧರ್ಮವು ಥಳಥಳ ಅದರಲ್ಲಿ ಹೊಳೆಯುವುದು. ಎಷ್ಟು ಚೆನ್ನಾಗಿರುವಂತ ಸಾಲು ಮಕ್ಕಳೇ. ನೀವೆಲ್ಲ ಕೇಳಿರ್ತೀರ ಪುಣ್ಯಕೋಟಿಯ ಕತೆ. ಒಂದೆರಡು ಸಾಲ ಹೇಳ್ಬಿಡ್ತೇನೆ ನೋಡಿ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದೊಳು, ಕಾಳಿಂಗನೆಂಬ ಗೊಲ್ಲನ ಪರಿಯನ ನಿಂತು ಪೇಳ್ವೆನು. ಕೇಳಿರ್ತೀರಲ್ವಾ? ಧರಣಿ ಮಂಡಲ. ಈ ಒಂದು ಸಾಲನ್ನ ಕೇಳಿದ ತಕ್ಷಣನೇ ಒಂದ್ ರೀತಿ ಮೈ ಚುಮ್ ಅನ್ನತ್ತೆ, ರೋಮಾಂಚನ ಉಂಟಾಗತ್ತೆ. ಅಂತಹ ಅದ್ಭುತವಾದಂತಹ ಸಾಹಿತ್ಯ ನಮ್ಮ ಜನಪದ ಸಾಹಿತ್ಯ. ಈ ಪುಣ್ಯಕೋಟೆ ಏನಕ್ಕೆ ಹೆಸರಾಗಿದೆ ಅನ್ನೋದಾದ್ರೆ, ನೀವಿಲ್ಲಿ ನೋಡ್ತಾ ಇದ್ರ ಚಿತ್ರದಲ್ಲಿ ಗೊಲ್ಲ ಇದ್ದಾನೆ, ಹುಲಿನೂ ಇದೆ, ಜೊತೆಯಲ್ಲಿ ಒಂದು ಹಸುನು ಇದೆ, ಕರುನು ಇದೆ. ಇಲ್ಲಿ ಪುಣ್ಯಕೋಟಿ ಅನ್ನುವಂಥದ್ದು ಈ ಹಸುವಿನ ಹೆಸರು. ಈ ಹಸು ಯಾಕಪ್ಪ ಇಷ್ಟು ಫೇಮಸ್ ಆಯ್ತು ಅಂತ ನೋಡ್ತಿದ್ದೀರಾ? ಅದು ಸತ್ಯಕ್ಕೆ ಹೆಸರಾಗಿದೆ. ಇದು ಹುಲಿಯ ಕೈಗೆ ಸಿಕ್ಕಿ ಬಿದ್ದಾಗ ಪುಣ್ಯಕೋಟಿ ಕಥೆಯಲ್ಲಿ ಆ ಹುಲಿಗೆ ಪ್ರಮಾಣ ಮಾಡುತ್ತೆ, ಖಂಡಿತ ನೀನೀಗ ನನ್ನನ್ನ ಕಳಿಸ್ಕೊಟ್ರೆ ನನ್ನ ಮಗುವಿಗೆ, ಕರುವಿಗೆ ಹಾಲನ್ನ ಕೊಟ್ಟು ಮತ್ತೆ ನಿನ್ನ ಹತ್ರ ವಾಪಸ್ ಬರ್ತೀನಿ. ಅಂದ್ರೆ ಹುಲಿ ಕೊಂದು ಹಾಕುತ್ತೆ ಅಲ್ಲ, ಅದು ಗೊತ್ತಿದ್ರು ಅದಕ್ಕೆ ಪ್ರಮಾಣ ಮಾಡುತ್ತೆ, ನಾನು ಮತ್ತೆ ನಿನ್ನ ಹತ್ರ ವಾಪಸ್ ಬರ್ತೀನಿ ಅಂತ. ಹುಲಿಗ್ ನಂಬೋದಕ್ ಸಾಧ್ಯ ಇಲ್ಲ, ಆದರೂ ಒಂದು ಅವಕಾಶವನ್ನ ಕೊಟ್ಟು ನಂಬುತ್ತೆ. ಅದನ್ನ ಪುಣ್ಯಕೋಟಿ ತಪ್ಪಿಸದೆ ಪಾಲಿಸುತ್ತೆ. ಅಂದ್ರೆ ಕೊಟ್ಟ ಮಾತಿಗೆ ತಪ್ಪದೆ ಸತ್ಯವನ್ನೇ ಎತ್ತಿ ಹಿಡಿಯುತ್ತೆ. ಸತ್ಯದ ದಾರಿಯಲ್ಲಿ ನಡೆದಿದ್ರಿಂದ ಅದು ಇವತ್ತಿಗೂ ಮನುಕುಲಕ್ಕೆ ಮಾದರಿಯಾಗಿದೆ.
ಒಂದು ಹೆಸರು ಅಜರಾಮರ ಆಗಿದೆ ಇತಿಹಾಸದಲ್ಲಿ. ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟಿರುವಂತಹ ಕಥೆ ಅಂತಾನೆ ಹೇಳಬಹುದು ನಮ್ಮ ಈ ಪುಣ್ಯಕೋಟಿಯ ಕಥೆ. ಅಂತಹ ಕಥೆ, ಅಂತಹ ಬದುಕಿನ ಚರಿತೆ ಅಂದ್ರೆ ಪುಣ್ಯಕೋಟಿ ಹೇಗೆ ತಾನು ಸಾಯ್ತೀನಿ ಅಂತ ಗೊತ್ತಿದ್ರು ಸತ್ಯದ ದಾರಿಯನ್ನ ಬಿಡಲಿಲ್ವೋ, ಹಾಗೆ ಮನುಷ್ಯ ಎಷ್ಟೇ ಕಷ್ಟ ಬಂದ್ರೂ ಸರಿ ಸತ್ಯವನ್ನ ಬಿಡದೆ ಸತ್ಯದ ಹಾದಿಯಲ್ಲಿ ನಡೆದಿದ್ದಾದ್ರೆ ಖಂಡಿತ ಅವನಿಗೆ ಅವಮಾನಗಳ ನಂತರ ಸನ್ಮಾನ ಇದ್ದೇ ಇರುತ್ತೆ. ಆ ಒಂದು ಬದುಕು ಚಾರಿತ್ರಿಕವಾಗಿ ಉಳ್ಕೊಳ್ಳುತ್ತೆ, ಅಜರಾಮರ ಆಗತ್ತೆ, ಒಂದ್ ರೀತಿಯಾಗಿ ಸಾರ್ಥಕ ಆಗತ್ತೆ ಅಂತ ಹೇಳ್ಬೋದು. ಸತ್ಯದ ದಾರಿಯಲ್ಲಿ ನಡೆದ್ರೆ ಮನುಷ್ಯನ ಜೀವನ ಸಾರ್ಥಕ ಆಗತ್ತೆ. ಅಂತಹ ಕತೆ ನಮ್ಮ ಜನಪದದಲ್ಲಿ ಇದೆ. ಜನಪದ ಅಂದ್ರೆ ಗೊತ್ತಿದೆ ಅಲ್ವಾ ಮಕ್ಕಳೇ? ಜನರು ಬಾಯಿಯಿಂದ ಬಾಯಿಗೆ ಕಥೆಗಳನ್ನ ಹೇಳಿಕೊಂಡು ಬೆಳೆಸಿ ಬಂದಂತಹ ಒಂದು ಸಾಹಿತ್ಯ, ಹಾಡುಗಳನ್ನ ಕಥೆಗಳನ್ನ ಹೇಳುವಂಥದ್ದು. ಅಂತಹ ಜನಪದ ಸಾಹಿತ್ಯದಲ್ಲಿ ನಮ್ಮ ಪುಣ್ಯಕೋಟಿಯ ಕಥೆ ಅನ್ನುವಂಥದ್ದು ಸುವರ್ಣಾಕ್ಷರಗಳಲ್ಲಿಯೇ ಬರೆದಿಟ್ಟಿರುವಂತಹ ಕಥೆ. ಇದು ನಮ್ಗೆಲ್ಲ ಇವತ್ತಿಗೂ ಸಹ ಮಾದರಿಯಾಗಿದೆ ಅಲ್ವಾ? ಇಂತಹ ಈ ಕಥೆಯಲ್ಲಿ ಏನೆಲ್ಲ ಹೇಳಿದರೆ, ಈ ಕಥೆಯಲ್ಲಿ ಹಸು ಯಾವೆಲ್ಲ ಗುಣಗಳನ್ನ ಅನುಸರಿಸುತ್ತಲ್ಲ, ಆ ಎಲ್ಲ ಗುಣಗಳನ್ನ ಸಂಚಿ ಹೊನ್ನಮ್ಮ ಅನ್ನುವಂತಹ ಕವಯಿತ್ರಿ ತನ್ನ ಕೃತಿಯಾದಂತಹ ಹದಿಬದಿ ಧರ್ಮದಲ್ಲಿ ಬರೆದಿದ್ದಾಳೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ರೆ ಒಬ್ಬ ಕವಯಿತ್ರಿ ಒಂದು ಗ್ರಂಥವನ್ನ ರಚನೆ ಮಾಡ್ತಾ ಇರುವಂತಹ ರೀತಿ. ಈ ಗ್ರಂಥದಲ್ಲಿ ಪುಣ್ಯಕೋಟಿ ಕಥೆಯಲ್ಲಿ ಏನೆಲ್ಲ ಮೌಲ್ಯಗಳು ಬರುತ್ತೆ, ಆ ಮೌಲ್ಯಗಳನ್ನ, ಸಮಾನತೆಯನ್ನ, ಸತ್ಯ ಧರ್ಮಗಳನ್ನ ತನ್ನ ಕೃತಿಯಲ್ಲಿ ವರ್ಣಿಸಿದಾಳೆ. ಇದು ಹೇಗೆ ಹೊಳಿತಾ ಇದೆ ಗೊತ್ತಾ? ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಪುಣ್ಯಕೋಟಿಯ ಕಥೆಯಲ್ಲಿ. ಸಂಚಿ ಹೊನ್ನಮ್ಮ ಯಾವೆಲ್ಲ ಮೌಲ್ಯಗಳನ್ನ, ವಿಚಾರಗಳನ್ನ ಜನರ ಜೊತೆ ಹಂಚ್ಕೊಂಡಿದ್ದಾಳಲ್ಲ, ಅದನ್ನೆಲ್ಲ ಒಳಗೊಂಡಿರುವಂತಹ ಏಕೈಕ ಕಥೆ ಅಂತ ಹೇಳಿ ನಾವು ಪುಣ್ಯಕೋಟಿಯ ಕಥೆಯನ್ನ ಕರೀಬಹುದು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಎಷ್ಟೆಲ್ಲ ವಿಚಾರಗಳಿದ್ಯಾ. ನಾವು ಕೇವಲ ಕನ್ನಡ ಅಂತಂದ್ರೆ ಕೇವಲ 3 ಅಕ್ಷರ ಅಂತ ಅನ್ಕೊಂಡ್ರಿ, ಆದ್ರೆ 3 ಜನ್ಮ ಎತ್ತಿ ಬಂದ್ರು ಮುಗಿಯದಂತಹ ಚರಿತ್ರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಭಾಷೆಯಲ್ಲಿ ಇದೆ ಅಲ್ವಾ ಮಕ್ಕಳೇ? ಅಲ್ವಾ? ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಒಟ್ಟಾರೆ 2ನೇ ಪದ್ಯ ಭಾಗದಲ್ಲಿ ಏನ್ ಹೇಳ್ತಾ ಇದ್ರೆ, ಪುಣ್ಯಕೋಟಿಯ ಕಥೆ ಅನ್ನುವಂಥದ್ದು ಮೌಲ್ಯಗಳಿಂದ ತುಂಬಿದೆ. ಮನುಷ್ಯ ಹೇಗೆ ಬದುಕಬೇಕು, ಸತ್ಯದ ದಾರಿಯನ್ನ ಬಿಡದೆ ಇರುವಂತಹ ಪುಣ್ಯಕೋಟಿಯ ಕಥೆಯನ್ನ ನಮ್ಮ ಜನಪದರು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಇರುವಂತಹ ಮೌಲ್ಯಗಳನ್ನೇ ಅಳವಡಿಸ್ಕೊಂಡು ಸಂಚಿ ಹೊನ್ನಮ್ಮ ಅನ್ನುವಂತಹ ಕವಯಿತ್ರಿ ಹದಿಬದೆ ಧರ್ಮ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾಳೆ. ಇದು ಪುಣ್ಯಕೋಟಿಯ ಕಥೆಯಲ್ಲಿ ಥಳಥಳ ಅಂತ ಹೊಳಿತಾ ಇದೆ. ಥಳಥಳ ಅಂದ್ರೆ ಏನೋ ನಿಮಗೊಂದು ವ್ಯಾಕರಣಾಂಶ ಬರುತ್ತೆ ಅಲ್ವಾ? ಆಬ್ಜೆಕ್ಟ್ ಹೇಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಅದನ್ನ ನೋಡಿ ನಾವು ಉಚ್ಚರಿಸುವಂತಹ ಪದಗಳು ಶೈನ್ ಆಗ್ತಾ ಇದೆ. ಇದು ಒಂದು ಅನುಕರಣ ಅವ್ಯಯ. ಥಳಥಳ ಅಂತ ಶೈನ್ ಆಗ್ತಾ ಇದೆ. ನೀವು ಸಹ ಮಕ್ಕಳೇ ಕನ್ನಡ ಭಾಷೆಯನ್ನ ನಂಬಿ ಸತ್ಯದ ದಾರಿಯಲ್ಲಿ ನೀವು ನಡೆದ್ರೆ ಖಂಡಿತ ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಇತಿಹಾಸದಲ್ಲಿ ನೀವು ಸಹ ಥಳಥಳ ಅಂತ ಹೊಳೆಯೋದ್ರಲ್ಲಿ 2 ಮಾತಿಲ್ಲ ಅಲ್ವಾ? ಮುಂದಿನ ಪದ್ಯ ಭಾಗಗಳನ್ನ ನೋಡೋಣ. ಮುಂದೆ ನೋಡಿ, ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು. ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು. ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ, ಬದುಕಿನ ತಿರುಳನು ಅರಿಯುತ್ತ, ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ. ಅಲ್ವಾ? ನೋಡಿ, ಇಲ್ಲಿ ಇನ್ನೊಂದು 2 ಸಾಹಿತ್ಯ ಚರಿತ್ರೆಯ ಬಗ್ಗೆ ಹೇಳ್ತಾರೆ ನಮ್ಗೆ ಕವಿ. ಶರಣರು ಮತ್ತೆ ವಚನ ಸಾಹಿತ್ಯ ಅಂತ ಬರುತ್ತೆ. ಶರಣರು ರಚಿಸಿದಂತ ವಚನ ಸಾಹಿತ್ಯ, ದಾಸರು ರಚಿಸಿದಂತ ಕೀರ್ತನೆಗಳು ಬರುತ್ತೆ. ಇವೆರಡು ಹೇಗಿದೆ ಅಂತ ನೋಡಿ. ಶರಣರು ರಚಿಸಿರುವಂತಹ ವಚನಗಳೇನಿದೆಯಲ್ಲ, ವಚನ ಅಂದ್ರೆ ಮಾತಿನ ಮೂಲಕ ತುಂಬಾ ಸರಳವಾಗಿ ಜನ ಹೇಗಿರಬೇಕು ಅಂತ ಹೇಳಿಕೊಟ್ಟಂತಹ ಒಂದು ಸಾಹಿತ್ಯವನ್ನ ನಾವು ಶರಣ ಸಾಹಿತ್ಯ ಅಥವಾ ವಚನ ಸಾಹಿತ್ಯ ಅಂತ ಕರಿತೀವಿ ಅಲ್ವಾ? ಉದಾಹರಣೆಗೆ ನಮ್ಮ ಬಸವಣ್ಣನವರು ಹೇಳ್ತಾರೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಲ್ವಾ? ನನ್ನ ಕಾಲೇ ಕಂಬವಾಗಿದೆ, ನನ್ನ ದೇಹನೇ ದೇವಾಲಯ ಅಂತ ಅನ್ಕೊಳ್ತೀನಿ,
ಶಿರಾನೇ ಒಂದು ಕಳಶ ಅಂತ, ಹೊನ್ನ ಕಳಶ, ಬಂಗಾರದ ಕಳಶ ಅಂತ ಅನ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಜನರಿಗೆ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ತಿಳಿಸ್ಕೊಟ್ಟಂತಹ ಸಾಹಿತ್ಯ, ಮೌಲ್ಯಗಳನ್ನ ಮಾತಿನ ಮೂಲಕ ತಿಳಿಸ್ಕೊಟ್ಟಂತಹ ಸಾಹಿತ್ಯ ವಚನ ಸಾಹಿತ್ಯ. ಅಲ್ಲಿ ಶರಣರನ್ನ ನೋಡ್ತೀವಿ. ಮುಖ್ಯವಾಗಿ ನಾವು ನೋಡೋದಾದ್ರೆ ನೋಡಿ, ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಜೇಡರ ದಾಸಿಮಯ್ಯ, ಹೀಗೆ ಆಯ್ದಕ್ಕಿ ಲಕ್ಕಮ್ಮ, ಹೀಗೆ ಅನೇಕರ ಸಾಲನ್ನ ನೋಡ್ಬೋದು. ಎಷ್ಟನೇ ಶತಮಾನದಲ್ಲಿ? 12ನೇ ಶತಮಾನದಲ್ಲಿ. 12ನೇ ಶತಮಾನದಲ್ಲಿ ಹೇಳಿದಂತಹ ಸಾಹಿತ್ಯ, ಆಗ ಬರೆದಂತಹ ಸಾಹಿತ್ಯ, ಆ ಮಾತುಗಳು 21ನೇ ಶತಮಾನದಲ್ಲೂ ನಮಗೆ ಮಾದರಿಯಾಗಿದ್ದಾವೆ ಅಲ್ವಾ? ಇಂತಹ ವಚನಗಳು ಹೇಗಿದಾವೆ ಅಂದ್ರೆ, ನಮ್ಮ ಬದುಕಿಗೆ, ನಮ್ಮ ಜೀವನ ನಡೆಸ್ಲಿಕ್ಕೆ ಅಮೃತವನ್ನ ಕೊಟ್ಟಂತಹ ಕಣಜಗಳಿವು. ಕಣಜ ಅಂದ್ರೆ ಗೊತ್ತಾ? ಅಮೃತ ಅಂದ್ರೆ ನಿಮಗ್ ಗೊತ್ತಿದೆ, ಅಜರಾಮರವಾಗಿರುವಂತದ್ದು, ಶಾಶ್ವತವಾದಂತಹ ಮೌಲ್ಯಗಳು ಅಂತ ನಾವಿಲ್ಲಿ ತಗೋಬಹುದು. ಕಣಜಗಳು ಅಂದ್ರೆ ಏನು? ಧಾನ್ಯಗಳನ್ನ ಸಂಗ್ರಹಣೆ ಮಾಡುವಂತಹ ಸ್ಥಳ ಅಂತ ಹೇಳ್ತೀವಿ. ಮಕ್ಕಳ, ನೀವು ಕೇಳಿರಬಹುದು, ನಿಮ್ಮ ಅಜ್ಜಿ ತಾತನ್ನ ಇವ್ರನ್ನ ಕೇಳಿ ನೋಡಿ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಮನೆಗಳಲ್ಲಿ ಮನೆ ಕಟ್ಟಬೇಕಾದ್ರೆ ಈಗ ನಾವೊಂದು ರೂಮು, ಡೈನಿಂಗ್ ಹಾಲು, ಕಿಚನ್, ಸ್ಟೋರ್ ರೂಮ್ ಅಂತ ಹೇಗೆ ಸಪರೇಟ್ ಮಾಡ್ತೀವಲ್ಲ, ಹಾಗೇನೆ ಆಗಿನ ಕಾಲದಲ್ಲಿ ಮನೆಯಲ್ಲಿ ಒಂದು ಕಲ್ಲಿನಲ್ಲಿ ಕಟ್ಟೆಯನ್ನ ಕಟ್ತಾ ಇದ್ರು. ಅಂದ್ರೆ ಒಂದು ಕಟ್ಟೆಯನ್ನ ಕಟ್ಕೊಂಡು ಅದರ ಮಧ್ಯದಲ್ಲಿ ಒಂದ್ ಸ್ವಲ್ಪ ಜಾಗ ಬಿಡ್ತಾ ಇದ್ರು ಮನುಷ್ಯ ಒಳಗಡೆ ಹೋಗಿ ಬರೋದಕ್ಕೆ. ಅದ್ರ ಒಳಗಡೆ ಧಾನ್ಯಗಳನ್ನ ಹಾಕ್ತಾ ಇದ್ರು. ಅವುಗಳನ್ನ ಕಣಜಗಳು ಅಂತ ಯಾಕೆ ಕಣಜಗಳು ಬೇಕಾಗಿತ್ತು ಅಂತಂದ್ರೆ, ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ಲಿಕ್ಕೆ. ನಾವೇನ್ ರಾಗಿ, ಭತ್ತ, ಜೋಳ, ಹಕ್ಕಿ ಇವುಗಳನ್ನೆಲ್ಲ ಬೆಳಿತೀವಲ್ವಾ, ಅವುಗಳನ್ನೆಲ್ಲ ತುಂಬಾ ದಿನಗಳ ಕಾಲ ಇಡಬಹುದು. ರಾಗಿ, ಜೋಳ, ಗೋಧಿ ಇವುಗಳನ್ನೆಲ್ಲ ತುಂಬಾ ದಿನಗಳ ಕಾಲ ಇಡಬಹುದು. ಸುಮಾರು ವರ್ಷಗಳ ಕಾಲನೇ ಇಡ್ತಾರೆ. ಅಂಥವುಗಳನ್ನ ಆ ಕಣಜಗಳಲ್ಲಿ ಹಾಕಿ ಇಟ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಅರ್ಥ. ಸಂಗ್ರಹಣೆ ಮಾಡ್ಬೋದು, ಹುಳ ಉಪ್ಪಟೆ ಬೀಳದಂಗೆ ನೋಡ್ಕೋಬಹುದು ಅಂತ ಹೇಳಿ. ಇನ್ನೊಂದು, ಸುಮಾರು 2-3 ವರ್ಷಗಳಾದ್ರೂ ಮಳೆ ಆಗದೆ ಬೆಳೆ ಹಾಕ್ತಾ ಇರ್ಲಿಲ್ಲ. ಹಾಗಾಗಿ ಅವುಗಳನ್ನ ಇಟ್ಕೋಬೇಕಲ್ವಾ, ಅವುಗಳ ನಾಶ ಆಗದೆ ಇರೋ ತರ, ಹಾಳ್ ಆಗದೆ ಇರೋ ತರ ಕಾಪಾಡ್ಕೋಬೇಕು. ಅದಕ್ಕೋಸ್ಕರ ಕಣಜಗಳನ್ನ ಮಾಡ್ತಾ ಇದ್ರು. ನೀವಿಲ್ಲಿ ಚಿತ್ರದಲ್ಲಿ ನೋಡ್ಬೋದು ಮಕ್ಳೇ, ಒಂದು ಮಡಕೆ ಇದೆ, ಇಲ್ಲಿ ಧಾನ್ಯಗಳ ಚೀಲಗಳಿದೆ, ಇಲ್ಲಿ ಒಂದು ಮಡಕೆ ತರ ಇದೆ ಅಲ್ವಾ, ಇದ್ರ ಮೇಲೆ ಮುಚ್ಚಳವನ್ನ ಮುಚ್ಚದಂತಿದೆ. ಅಂದ್ರೆ ಇದೇ ತರ ಈ ಮಡಕೆ ಏನಿದೆ, ಈ ರೀತಿಯಾಗಿ ಕಣಜವನ್ನ ಕಟ್ಟೋದು. ಗೋಡೆಯ ರೀತಿಯಲ್ಲಿ ಸುತ್ತು ಕಟ್ಟೋದು, ಕಲ್ಲಿನಲ್ಲಿ ಕಟ್ಟೋದು. ಅದರ ಮೇಲೆ ಇದೇನ್ ಕ್ಯಾಫ್ ಮುಚ್ಚಿದಾರಲ್ಲ, ಈ ರೀತಿಯಾಗಿ ಸ್ವಲ್ಪ ಜಾಗವನ್ನ ಬಿಡುದು. ಅಂದ್ರೆ ಧಾನ್ಯ ಹಾಕ್ಲಿಕ್ಕೂ ಹಾಕ್ಬೇಕು, ಅದನ್ನ ಒಳಗಡೆ ಹೋಗಿ ತೆಗಿಲಿಕ್ಕೂ ಹಾಕ್ಬೇಕು. ಅಂತಹ ರೀತಿಯಲ್ಲಿ ಇಟ್ಟಿದ್ದಂತಹ ದೊಡ್ಡ ಗಾತ್ರದ ಇವುಗಳನ್ನ ಕಣಜಗಳು ಅಂತ ಕರೀತಾ ಇದ್ರು. ಅಂದ್ರೆ ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಕಣಜಗಳಿದ್ವಲ್ಲ, ಅಂತಹ ಕಣಜಗಳು ಯಾವ್ದಪ್ಪ ಅಂದ್ರೆ ನಮ್ಮ ಶರಣರು ರಚಿಸಿರುವಂತಹ ವಚನ ಸಾಹಿತ್ಯ. ವಚನ ಸಾಹಿತ್ಯ ಕಣಜ ನೋಡಿ. 12ನೇ ಶತಮಾನ ಎಲ್ಲಿ, 21ನೇ ಶತಮಾನ ಎಲ್ಲಿ, ಇವತ್ತಿಗೂ ಮುಗಿಯದಂತಹ ಸಂಗ್ರಹಣೆ ನಮ್ಮ ವಚನ ಸಾಹಿತ್ಯ. ಅಷ್ಟು ಮೌಲ್ಯಗಳನ್ನ ನಮಗ್ ಕೊಡ್ತಾ ಇದೆ. ನಮ್ಮ ಪ್ರತಿ ಚಟುವಟಿಕೆಗೂ ಮಾದರಿ ಆಗಿರುವಂತಹದ್ದು, ಹೇಗೆ ನಡ್ಕೋಬೇಕು ಅನ್ನುವಂತಹ ವಿಚಾರಗಳನ್ನ ವಚನಗಳು ನಮಗೆ ತಿಳಿಸಿಕೊಡ್ತವೆ. ಹಾಗೆ ಇನ್ನೊಂದು ದಾಸರು ಅಂತ ಹೇಳ್ತೀವಿ, ದಾಸ ಸಾಹಿತ್ಯ ಅಂತ ಬರುತ್ತೆ. ದಾಸ ಸಾಹಿತ್ಯದಲ್ಲಿ ಪ್ರಮುಖವಾಗಿ ನಾವು ಗಮನಿಸುವಂತಹದ್ದು ಕನಕದಾಸ ಮತ್ತೆ ಪುರಂದರ ದಾಸರನ್ನ. ಪುರಂದರ ದಾಸರನ್ನ ಸಾಹಿತ್ಯ ಕ್ಷೇತ್ರದ ಪಿತಾಮಹ ಅಂತ ಕರಿತೀವಿ. ಅಂದ್ರೆ ಸಂಗೀತವನ್ನ ಬೆಳೆಸಿದಂಥವ್ರು, ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಾಡುಗಳನ್ನ ಬರೆದಂಥವರು ಪುರಂದರದಾಸರು ಅಂತ ಹೇಳ್ತೀವಿ. ಇವರಿಬ್ಬರು ರಚಿಸಿದಂತಹ ಸಾಹಿತ್ಯ ಏನಿದೆಯಲ್ಲ, ಈ ಸಾಹಿತ್ಯ ಕನ್ನಡದಲ್ಲಿರುವಂತಹ ಹವಳಗಳು ಅಂತ ಹೇಳ್ತೀವಿ. ಹವಳ ಅಂದ್ರೆ ಡೈಮಂಡ್. ನಿಮಗೆ ಗೊತ್ತಿದೆ ಡೈಮಂಡ್ ಎಷ್ಟು ಬೆಲೆ ಇದೆ ಅಂತ. ಆ ರೀತಿಯಾಗಿ ತುಂಬಾ ಬೆಲೆಯುಳ್ಳಂತಹ ಪ್ರೀತಿಯ ಹವಳಗಳು ನಮ್ಮ ದಾಸರು ಹಾಡಿರುವಂತಹ ಹಾಡುಗಳು, ದಾಸರು ಕಟ್ಟಿರುವಂತಹ ಸಾಹಿತ್ಯ. ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದ ಒಲುಮೆಯ ಹವಳಗಳು. ಕನ್ನಡದಲ್ಲಿ ಪ್ರೀತಿ, ಕನ್ನಡದ ಪ್ರೀತಿ, ಕನ್ನಡ ಭಾಷೆ, ಕನ್ನಡ ಭಾಷೆಯ ಹಿಂಪನ್ನ ನೀವು ಕೇಳಬೇಕು ಅನ್ನೋದಾದ್ರೆ ದಾಸರ ಕೀರ್ತನೆಗಳನ್ನ ಒಂದು ಸಾರಿ ಕೇಳಿದ್ರೆ ಖಂಡಿತ ಸಾಧ್ಯ ಆಗುತ್ತೆ, ಆ ಪ್ರೀತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಳೇ. ನೋಡಿ, ಇಷ್ಟೆಲ್ಲ ಒಂದೇ ಒಂದು ಮಾತು ಹೇಳ್ತೀನಿ ಅಂತ ಹೇಳಿ ಕವಿ ಎಷ್ಟೆಲ್ಲ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಬಿಟ್ರು ಅಲ್ವಾ. ನೋಡಿ, ಮುಂದೆ
ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ, ಬದುಕಿನ ತಿರುಳನ್ನು ಹರಿಯುತ್ತಾ, ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ. ಇಷ್ಟೆಲ್ಲ ವಿಚಾರಗಳನ್ನ ಒಂದು ಮಾತು ಅಂತ ಹೇಳಿ ತಿಳಿಸ್ಕೊಟ್ಟಂತಹ ಕವಿ ಹೇಳ್ತಾರೆ, ನಿಮ್ಗೀಗ ಕನ್ನಡ ಸಾಹಿತ್ಯ, ಕನ್ನಡ ಭಾಷೆಯ ಮಹತ್ವ ಏನು ಅಂತ ಗೊತ್ತಾಯ್ತಲ್ವಾ? ಈಗ ಬನ್ನಿ, ಕನ್ನಡವನ್ನ ಪ್ರೀತಿಯಿಂದ ಕಲಿಯಿರಿ. ಅದು ಹೇಗೆ ನಿಮ್ಮ ಬದುಕಿಗೆ ಒಂದು ಮಾದರಿ ಆಗುತ್ತೆ. ಆ ಒಂದು ವಿಚಾರಗಳನ್ನ ತಿಳ್ಕೊಳ್ತಾ, ಅರಿಯುತ್ತಾ ಅಂದ್ರೆ ತಿಳ್ಕೊಳ್ತಾ, ಆ ಸಾರವನ್ನ ತಿಳ್ಕೊಳ್ತಾ, ಸತ್ವವನ್ನ ತಿಳ್ಕೊಳ್ತಾ ನೀವು ಕನ್ನಡವನ್ನ ಕಲಿಯಿರಿ. ಕಲಿತಾದ್ಮೇಲೆ ಅಷ್ಟೇ ಸಾಕ? ಇಲ್ಲ. ನಮ್ಮ ಈ ಪುಣ್ಯದ ಭೂಮಿ ಏನಿದೆ, ನಮ್ಮ ಕನ್ನಡ ನಾಡು ಏನಿದೆ, ಈ ಕನ್ನಡ ನಾಡಲ್ಲಿರುವಂತಹ ಸತ್ಯದ ಕಥೆಯನ್ನ, ಪ್ರೀತಿಯ ಕಥೆಯನ್ನ, ಸತ್ಯದ ಕಥೆಯನ್ನ ಪ್ರೀತಿಯಿಂದ ನೀವು ಸಹ ರಚನೆ ಮಾಡಿ, ಮುಂದಿನ ಶತಮಾನ ಅಥವಾ ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಒಂದು ಸಾಹಿತ್ಯವನ್ನ ರಚನೆ ಮಾಡಿ, ನೀವು ಕಲಿತು ಅನುಭವಿಸಿ ಅದನ್ನ ಮುಂದಿನ ಪೀಳಿಗೆಗೆ ರವಾನಿಸಿ ಅಂತ ಹೇಳಿ ಕವಿ ಇಲ್ಲಿ ತುಂಬಾ ಮಧುರವಾಗಿ ಪ್ರೀತಿಯಿಂದ ನಮಗೆ ಹೇಳ್ಕೊಟ್ಟಿದ್ದಾರೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ ಅಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಪಾಠ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ಮುಂದೆ ಬರುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ. ಇದರ ಜೊತೆಗೆ ನಿಮ್ಗೆ ಯಾವ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನುವಂಥದ್ದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಲ್ವಾ? ಇದುವರೆಗೂ ನಮ್ಮ ವಿಡಿಯೋವನ್ನ ನೋಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಮಕ್ಕಳೇ.